ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಸೂಪರಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಹೀಗಿದೆ. ತುಂಬಾ ಸ್ಪೆಷಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಒಂಥರ ಚೆನ್ನಾಗಿದೆ ಇವತ್ತಿನ ವೀಡಿಯೋ. ಸೊ ಯಾರು ಮಿಸ್ ಮಾಡ್ದಿರ ನೋಡಿ. ಇವತ್ತಿನ ಅಡುಗೆ ಬಂದ್ಬಿಟ್ಟು ತುಂಬಾ ಸಿಂಪಲ್ಲು, ಕಸದಿಂದ ರಸ ಅಂತಾರಲ್ಲ ಹಾಗೆ ತಂಗ್ಳನ್ನದಿಂದ ನಾನಿವತ್ತು ರೊಟ್ಟಿ ಮಾಡೋಕ್ಕೆ ಹೊರಟಿದ್ದೀನಿ. ಹೆಂಗೆ ಏನಂತ ನೋಡೋಣ ಬನ್ನಿ. ಅನ್ನ ನಾನು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ತಂಗ್ಳನ್ನ ಇತ್ತು, ಹಂಗಾಗಿ ಅದರಲ್ಲಿ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ತುಂಬಾ ಸೂಪರಾಗಿ ಬಂದಿತ್ತು. ಅನ್ನನ ನೀರು ಹಾಕ್ಕೊಂಡ್ಬಿಟ್ಟು ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಬೆಂದು ಒಂಥರ ಗಟ್ಟಿಯಾಗುತ್ತೆ. ಅದಕ್ಕೆ ನೀವು 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಸಬ್ಬಕ್ಕಿ ಸೊಪ್ಪು 1 ಕಟ್ಟು ಫುಲ್ ಹಾಕಿ, ಮತ್ತು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಮತ್ತು ಚಿಕ್ಕ ರವೆ ಬರುತ್ತಲ್ಲ ಗೈಸ್, ಚಿಕ್ಕದು ಬಾಂಬೆ ರವೆ ಅಂದ್ಬಿಟ್ಟು ಅದನ್ನು 1 ಕಪ್ ಹಾಕ್ಕೊಳ್ಳಿ, ಮತ್ತು ಬನ್ಸಿ ರವೆ ಕೂಡ 1 ಕಪ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ತಾನೆ ಇರಿ. ಅದು ನೀವು ಎಷ್ಟು ಇದು ಮಾಡಿದಷ್ಟು ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆಗೋಷ್ಟು ನೀವು ನಿಮ್ಮ ಹದಕ್ಕೆ ತಕ್ಕಂತೆ ಒಟ್ಟು ಅದು ಚಪಾತಿ ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕೆ ಬರಬೇಕು ನೋಡಿ. ಅನ್ನ ಎಲ್ಲ ಫುಲ್ ಖಾಲಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಅಂಡತ್ ಬಿಡುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ, ಏಕೆಂದರೆ ಎಣ್ಣೆ ಹಾಕೋದ್ರಿಂದ ಅದು ಅಂಟಲ್ಲ ಕೈಗೆ. ನೀಟಾಗಿ ನಾವು ಲಾಸ್ಟಲ್ಲಿ ನೀಟಾಗಿ ನಾದ್ಕೋಬೋದು ಹಾಗಾಗಿ. ಮತ್ತು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, 2-3 ಕಪ್ ಈರುಳ್ಳಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಗ್ಯಾಸೆಲ್ಲ ಆಫ್ ಮಾಡಿದ ಮೇಲೆ ಇನ್ನೇನು ಕಲಿಸ್ಕೊತೀವಲ್ಲ ಆ ಟೈಮಲ್ಲಿ ನೀವು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು, ಮತ್ತು ಕರಿಬೇವು ಸೊಪ್ಪು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀಟಾಗಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ, ಫುಲ್ ಆರಬಾರ್ದು, ಸ್ವಲ್ಪ ಬಿಸಿ ಇದ್ದಂಗೆ ಚೆನ್ನಾಗಿ ನೀಟಾಗಿ ನಾದ್ಕೊಳ್ಳಿ. ಅದನ್ನ ಚೆನ್ನಾಗಿ ನೀಟಾಗಿ ನಾದ್ಕೊಂಡ್ಮೇಲೆ ನಿಮಗೆ ಎಷ್ಟು ಹದಕ್ಕೆ ಬೇಕಷ್ಟು ತಟ್ಟೋಕ್ಕಾಗೋ ರೀತಿಯಲ್ಲಿ ಕಲಿಸ್ಕೊಂಡ್ಬಿಟ್ಟು, ನಿಮಗೆ ರೊಟ್ಟಿ ಈ ಥರ ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡು ನೀಟಾಗಿ ತಟ್ಟಿಬಿಟ್ಟು ಹಾಕಿ ಕಲಸಿ 10 ನಿಮಿಷ ಇಡಬೇಕಾಗುತ್ತೆ. ಅದು ನೀಟಾಗಿ ಸೆಟ್ ಆಗುತ್ತೆ, ತಟ್ಟೋಕ್ಕೆ ನೀಟಾಗಿ ಬರುತ್ತೆ. ಈ ಥರ ನೋಡಿ, ಎಷ್ಟು ತೆಳುವಾಗಿ ಕೂಡ ನೀವು ತಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನಿದೆ ಫಸ್ಟ್ ಟೈಮು ಕೂಡ ಟ್ರೈ ಮಾಡಿದ್ದು. ಎಲ್ಲರೂ ಖುಷಿಯಿಂದ ತಿಂದ್ವಿ. ನಿಜವಾಗ್ಲೂ ಅವ್ರಿಗೆಲ್ಲ ಒಂದು ಆಶ್ಚರ್ಯ ಆಯಿತು. ಇವಾಗ ತಂಗ್ಳನ್ನ ಯಾರಪ್ಪ ತಿಂತಾರೆ ಅನ್ನೋ ಥರ ಇದ್ವಿ ಎಲ್ಲರೂ. ಸರಿ ಏನೋ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ನಿಜವಾಗ್ಲೂ ಸಖತ್ತಾಗೇ ಇತ್ತು. ಸೊ ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ, ದಯವಿಟ್ಟು ನಾನು ಗ್ಯಾರಂಟಿ ಕೊಡ್ತೀನಿ ಚೆನ್ನಾಗಿದೆ ಖಂಡಿತವಾಗ್ಲೂ. ಸೊ ನಾವು ನೆಕ್ಸ್ಟ್ ಇವಾಗ ಫ್ರೆಂಡ್ ಮನೆಗೆ ಅಂತ ಹೊರಡ್ತೀವಿ ಇವಾಗ. ಹಾಯ್ ಗೈಸ್, ನಾವಿವಾಗ ESI ಹಾಸ್ಪಿಟಲಿಗೆ ಬಂದಿದ್ವಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಇವಾಗ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಬಂದಿದ್ದೀನಲ್ವ, ಹಂಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹತ್ತಿರ ಇಲ್ಲಿಗೂ ಅವ್ರ ಮನೆಗೂ ಹಂಗೆ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ನನ್ನ ಮಗ ಆಲ್ರೆಡಿ ಹೋಗ್ತಾವನೆ. ತುಂಬ ಬಂದ್ವಿ ಗೈಸ್, ಅವ್ರ ಮನೆ ಹತ್ರ ಬಂದ್ವಿ. ಕರೆಕ್ಟ್ ಹತ್ತಿರ, ತುಂಬಾ ಹತ್ತಿರ. ಆದರೆ ಏನಂದರೆ ಅಂಗಡಿಗಳಿಲ್ಲ ಇಲ್ಲಿ, ಅಷ್ಟೇ ಅಂಗಡಿಗಳು ಕಮ್ಮಿ. ಚಿಕನ್ ಅಂಗಡಿ, ಮಟನ್ ಅಂಗಡಿ ಅಂಥವಿದಾವೆ ಅಷ್ಟೇ. ಮನೆಗಳು ಚೆನ್ನಾಗವೆ ಈ ಕಡೆ. ಎಲ್ಲರೂ ಹೂವಿನ ಗಿಡ ಬೆಳೆಸಿದ್ರೆ, ಇವಳು ಏನಪ್ಪ ಹುಲ್ಲು ಬೆಳೆಸೋಳ ಹುಲ್ಲ. ಎಲ್ಲರೂ ಹೂವಿನ ಗಿಡ ಹಾಕಿದ್ರೆ ಹುಲ್ಲ ಹಾಕೊಂಡು ಕೂತಿದೀಯ. ಇದಕ್ಕೆ ಮುಂದು ಮಕ್ಕಳು ಕುಡಿತಾರೆ, ಬ್ರೂ ಅಲ್ವಾ ಕುಡಿತಾರೆ, ಕಟ್ಟಿ ಕುಡಿತಾರೆ ಅಮ್ಮ. ಬ್ರೂ ಅಂದರೆ ಕುಡಿತವೆ, ಟೀ ಎಲ್ಲ ಕುಡಿಯೋಕ್ಕಿಲ್ಲ.
ಮಾಡ್ತಿದ್ದೀಯೇ? ಯಾಕೆ ಮಾಡ್ಬಿಟ್ಟೆ? ಈಗ ಏನಾಗಲ್ಲ ಚೆನ್ನಾಗೈತೆ. ಇವ್ಳು ನೋಡಿ ಗೈಸ್, ಇವಳು ಮೊಟ್ಟೆ ಇಕ್ಕೋತಾರ ಫ್ರಿಜ್ಜಲ್ಲಿ ನಿಂಬೆಹಣ್ಣು ಇಕ್ಕವಳೆ. ನಾನು ನೋಡಲಿ ಇವಾಗ ನೋಡ್ತಿದ್ದೀನಿ. ಮೊಟ್ಟೆ ಇಕ್ಕತ್ತಾರ ಇಕ್ಕವಳೆ. ಆಮೇಲೆ ಮನೆ ಇವ್ರದಾರಪ್ಪ, ನಮ್ದು ಹತ್ಲು ಇಲ್ಲ, ನಮ್ದು ಇಲ್ಲ. ಚೀಸ್ ಎಲ್ಲ ಕಣೆ. ಬಿಸ್ಕೆಟ್ ತಗೋ. ಇಲ್ಲಿ ನೋಡಿ, ಇಲ್ಲಿ ಏನೋ ಇಟ್ಟವಳೆ. ಎಷ್ಟು ಚೆನ್ನಾಗೈತೆ ಇದು. ಏನೋ ಬಾಕ್ಸ್ ಥರ ಇಟ್ಟವಳೆ, ಪೇಪರ್ ಅದು ಮಾಡ್ಬಿಟ್ಟು. ಸಾಯಿಬಾಬಾ ಅನ್ನೋರ ಬಾಸ್ ಇದು. ಇಲ್ಲ ಏನು 2ನೇ ವರ್ಷದ ನಿಮ್ಮ ಮನೆಯವ್ರಿಗೆ ಇಷ್ಟನಾ ಸಾಯಿಬಾಬಾ ಅಂದರೆ? ಬೀರು ಮೇಲೆ ಅವ್ರೆ ಅಂದರೆ ಇಷ್ಟನೇ. ಬಳೆ ಚೆನ್ನಾಗಿ ಜೋಡಿಸ್ಕೊಂಡಿದ್ಯಾ? ಅನುಶ್ರೀ ಬಳೆ ಐತೆ. ಬಳೆ ಬಾಕ್ಸಲ್ಲಿ ಇರೋವೆಲ್ಲ ಬಳೆ. ಸ್ಟ್ಯಾಂಡ್ ತಗೊಬಿಡೆ, ಬಳೆ ಸ್ಟ್ಯಾಂಡು. ಸ್ಟ್ಯಾಂಡ್ ಐತಲ್ಲ, ಅದರಲ್ಲೂ ತುಂಬ ಇತ್ತಿಲ್ಲ. ಏಯ್ ಮತ್ತೇನಿದು? ಸ್ಪ್ರೇ ಸೆಟ್ಟು ಮೇಕಪ್ದು. ಹ್ಞೂ ಕಣೆ, ಅದಕ್ಕೆ ನೀನು ಮೇಕಪ್ ಹೋಗಲ್ಲ ಬೇಗ. ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಲಾದ್ರೂ ಅಪ್ಪುಟ್ಟಕ್ಕೆ ಯೂಸ್ ಮಾಡ್ತೀನಿ. ಚೆನ್ನಾಗಿ ಅವ್ನು ತಗೊಂಡಿರ್ತಾರೆ. ಬೋಡಿ ತಗೊಂಡಿತ್ತು, ಚೆನ್ನಾಗೈತೆ. ಇನ್ನೇನವೇ ಎಲ್ಲ ಓಪನ್ ಮಾಡಿ ಇಟ್ಬಿಡ್ಲ ಏನೇನವೆ ಅಂತ? ಲಿಫ್ಟಿಕಾ? ಹಾಂ, ಲಿಫ್ಟಿಕ್. ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ನನ್ನ ಐಟಮ್ ಎಲ್ಲೆಲ್ಲಿ ಕೂಡ. ನಂಗೊಂದು ಬಿಸ್ಕೆಟಾ ಇಲ್ಲಿ ನೋಡಿ. ಈ ಥರದ್ದು ಎಲ್ಲ ಥರನೂ ಐತೆ. ಅದೊಂದು ಸಾಕು. ಇಲ್ಲಿ ಬ್ಲ್ಯಾಕ್ ಅದು ಜಾಸ್ತಿ ಬರಲ್ಲ ನನ್ನ ಮುಖಕ್ಕೆಲ್ಲ. ಎಷ್ಟಿದು? ನಾರ್ಮಲ್ ಟು ಆಯಿಲಿ ಸ್ಕಿನ್ನು ಎಲ್ಲರ ಹತ್ರನೂ ಐತೆ ಗೈಸ್. ಇದು ನನ್ನ ಹತ್ರನೇ ಇಲ್ಲ. ನಮ್ಮ ತಗೋಬೇಕೆ ಥರದ್ದು. ಎಷ್ಟು? 100, 150, 500? ಇದೆಲ್ಲ ಇಸ್ಕೊಂಡಿದ್ದು ಅವತ್ತು. ಎಲ್ಲಿ ನನಗೆ ನೆನಪೈತೆ, ಆದರೆ ಇವಾಗ ನೆನಪೈತೆ ಇಲ್ಲ. ನೋಡಿ ಗೈಸ್, ಎಷ್ಟೊಂದು ತಗೊಂಡವಳೆ. ಹಾಂ, ಪರವಾಗಿಲ್ಲ, ಚೆನ್ನಾಗವೆ. ಯಾಕೆ ಕ್ಲರ್ ಆಗುತ್ತೈತೆ ವಿಡಿಯೋ. ಆಮೇಲೆ ಇದು ಚೆನ್ನಾಗೈತೆ. ಇದು ಮಕ್ಳದ್ದು. ಇದು ಮಕ್ಳಿಗೆ ಹಾಕೋತಾರ. ನೀನೇ ತೋರಿಸ್ಬೇಕು. ಕಾಫಿಲ ಒಬ್ಳಿಗೆ ಇಷ್ಟೊಂದು ಹಾಕಿದೆಯಲ್ಲ ಕಾಪಿಯ? ಸಾಕ್ಬಿಡು, ಕರೆಕ್ಟಾಗೈತೆ. ಇಷ್ಟೊಂದು ಕಾಫಿ. ಏನು ಹೇಳ್ಬೇಕು ಕುಡಿತಾರದಪ್ಪ. ಬೋಂಡ ನಾನೇ ಕೇಳಿ ಮಾಡಿಸ್ಕೊಂಡಿರುವಂತಹ ಬೋಂಡ ಇದು. ಮತ್ತು ಕಾಫಿ. ಉಗುರು ಬಣ್ಣ ಹಾಕ್ಕೊಂಡಿದ್ದೀನಿ. ಅವ್ರ ಮನೆಗೆ ಬಂದು ಅವ್ರ ಉಗುರು ಬಣ್ಣ ಹಾಕ್ಕೊಂಡಿದ್ದೀನಿ. ಎರಡು ಚೆನ್ನಾಗೈತೆ. ಸ್ವೀಟ್ ಕಮ್ಮಿ ಇದ್ರೂ ಪರವಾಗಿಲ್ಲ. ಹೇಳೇ ಏನಪ್ಪ ಬಂದ್ಬಿಟ್ರು ದಡ ಬಡ ಅನ್ಕೊಂಡು. ಕಾಫಿ ಕುಡಿ ಬನ್ನಿ ನೀನು ಕರಿ. ಯಾರೇ ನೋಡ್ತಿದ್ರೆ ಎಲ್ಲರೂ ಬನ್ನಿ ಕಾಫಿ ಕುಡೀರಿ. ಕಾಫಿ ಚೆನ್ನಾಗೈತೆ. ಇವಳು ಹೆಂಗೆ ತಿಂತಾಳೆ? ಯಾರ ತಿನ್ನೋರು ಇವಳು ನೋಡಿ ಕಲ್ತ್ಕೊಳ್ಳಿ. ಅಪ್ಪಳ ಅನ್ನೋದೆರಡ ಹೆಂಗೈತೆ? ಅದಕ್ಕೆ ಮಾಡಿ ಕೇಳಿತ್ತು ನಿಂಗೆ. ನೋಡ ಪಬ್ಲಿಕಲ್ಲಿ ಹೇಳ್ತಾವಳೆ ಅಮ್ಮ ಮಾಡೋ ಬೋಂಡ ಗಟ್ಟಿಗಿರ್ತದೆ ಅಂತ. ಕೊಡಮ್ಮ ಅವನಿಗೆರಡ. ಅಣ್ಣನ ಮೇಲೆ ಗಮನನೇ ಇಲ್ಲ, ಗಮನ ಇಲ್ಲ ಅವನು. ಕಾಫಿನಲ್ಲಿ ಕಾಣಿಸುತ್ತೆ. ಹಾಂ, ಚೆನ್ನಾಗಿದೆ. ಟೀ ಕುಡಿಯೋಕೆ ಇಷ್ಟ ಆಗಲ್ಲ ನಂಗೆ. ಟೀ ಕುಡಿದ್ರೆ ಗಂಟಲು ಬರುತ್ತೆ, ಯಾಕಾಗೋದಿಲ್ಲ. ಶೀತ. ಕಾಫಿ ಕುಡಿದ್ರೆ ಏನಾಗಲ್ಲ. ಏನು ಬೆಳ್ಳ ಕಾಣ್ತಿದ್ಯಾ? ಮುಖನೇ ತೊಳೆದಿಲ್ಲ ನಾನು. ಒಂದು ತಲೆಗಳು ಡೈಲಿಯ ತೊಳೆಬೇಡ ಮಕ್ಕ. ಮುಖನೇ ತೊಳೆದಿಲ್ಲ ನಾನು. ಹಂಗೆ ಟೀ ಆಯಿತು. ಇವಾಗ ಬೋಂಡ ಹಿಂಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನಮಗೆ ಪುಣ್ಯ ಬಂದು ಚೆನ್ನಾಗಿಲ್ಲ. ಆದರೆ ಅವತ್ತು ಇನ್ನೂ ಚೆನ್ನಾಗಿತ್ತಲ್ಲ ಅವತ್ತು. ಅದಕ್ಕೆ ಸಬ್ಬಟ್ಟಿ ಸೊಪ್ಪು ಹಾಕಿದ ಅಂತ. ಇದಕ್ಕೂ ಹಾಕಿದ್ದೀನಿ ನಾನು. ಇನ್ನೂ ಸ್ವಲ್ಪ ಹೈಟ್ಲೆ ಖಾಲಿ ಮಾಡಿದ ಅವತ್ತು. ಅದು ನಮ್ಮ ಹೈಟ್ಲೆ ಖಾಲಿ ಮಾಡ್ಬಿಟ್ಟು ಅವತ್ತು. ತಲೆ ಚೆನ್ನಾಗಿತ್ತು ಅಂತ. ಅವನಿರ್ಲಿಲ್ಲಲ್ಲ ಇವಳು ಕೂಡ ಹಂಗೆ. ಅವ್ನು ಇನ್ನೇನು ಅಷ್ಟೊಂದು ಕಾಪಿ. ಗೈಸ್, ಒಂದು ಪ್ಯಾಕೆಟ್ ಇತ್ತು. ಒಂದು ಪ್ಯಾಕೆಟ್ ಫುಲ್ಲು ಖಾಲಿನೇ ಆಗೋಯ್ತು. ಚೆನ್ನಾಗಿರ್ತವೆ. 30 ರೂಪಾಯಿ ತಾನೇ ಇದು? 40 ರೂಪಾಯಿನಾ ತಂದಿದ್ದೆ ಅವತ್ತು ನಾನು. 2 ಪ್ಯಾಕೆಟ್ 40. ಅದು ಏನೋ ತಿಂಡಿ ಮಾಡ್ತಾವಳೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಈರುಳ್ಳಿ, ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕಬೇಕು.
1 2 3 ಕಡ್ಡಿ ಹಾಕಿ ಮತ್ತು ಐಸ್ ನೀರು 2 ಹಸಿಮೆಣಸಿನ್ಕಾಯಿ. ನೀರುಳ್ಳಿ ಹಾಕ್ತಾವಳೆ. ಐಸ್ ನೀರೆಲ್ಲ ಹಾಕಬೇಕು. 2 ಈರುಳ್ಳಿ ಕಟ್ ಮಾಡಿಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಇಷ್ಟು ಸಾಕಾಗುತ್ತೆ. ಇನ್ನೂ ಬೇಕಿತ್ತು. ಈರುಳ್ಳಿ ತೊಳ್ಕೊಬೇಕೇನೆ, ಅದು ಸ್ಮೆಲ್ ಹೋಗ್ಬೇಕು. ಈರುಳ್ಳಿನ ಕಟ್ ಮಾಡಿದ್ಮೇಲೆ ಐಸ್ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು, ಅದು ಸ್ಮೆಲ್ ಹೋಗಲಿ ಅಂತ. ಗೊತ್ತಿಲ್ಲ, ಚೆನ್ನಾಗಿದ್ರೆ ನಾನು ಟ್ರೈ ಮಾಡ್ತೀನಿ ತಿಂದು ನೋಡಿದ್ಮೇಲೆ. ಎಲ್ಲ ನೋಡಿಬಿಟ್ಟವಳೆ ಮೋಸ್ಟ್ಲಿ ಇವಳು, ಅದನ್ನು ಟ್ರೈ ಮಾಡ್ತಾವಳೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ. ಏನೇ ಅದು, ಅದ್ರ ಹೆಸರೇನು? ತಿಕ್ಕಾಲಾಲ್. ಇವಳು ಏನೋ ಮಾಡಿಬಿಟ್ಲು, ಅದಕ್ಕೆ ಅಷ್ಟು ನಗಾಡ್ತಾವ್ರೆ. ತಿಕ್ಕಾಲಾಲ್ ಲೇ, ಕರೆಕ್ಟಾಗಿ ಹೇಳೋದು ಹೆಸರೇನು? ಟಿಕಾಲಾಲ್. ತಿಕಾಲಾಲ ಯಾವುದೋ ಒಂದು ಟಿಕಾಲಾಲ್. ಸರಿ, ಏನೋ ಒಂದು ಗೈಸ್ ಹಾಕಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಇದು ಫ್ಯಾನ್ ಹಾಕ್ಬಿಡಕೊಂಡು ಇದ್ದಾವೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಎಣ್ಣೆ. ಅವಳು ಜಾಸ್ತಿ ಆಯ್ತಲ್ಲ, ಆ ಡಬ್ಬದಲ್ಲೇ ಒಯ್ತಾವಳೆ. 5 ಲೀಟ್ರ್ ಬಾಟ್ಲಲ್ಲೇ ಒಯ್ತಾವಳೆ. ವಿಡಿಯೋ ಮಾಡ್ತಾರೆ ತಗೊಂಡು ಓಡೋದ್ಲು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕಡಲೆಪುರಿ ಅಲ್ವಾ? ಬೇಕಾ? ಹಾಂ, ಹಂಗೆ ಚರ್ಮುರಿ ಹಂಗೆ ತಾನೇ ಮಾಡೋದು. ಚುರ್ಮುರಿ ಹಿಂಗೆ ಮಾಡಲ್ಲ. ನಿಂಬೆಹಣ್ಣು ಗೊತ್ತಾ ನಿಮಗೆ? ಒಂದು ಚಿಕ್ಕ ನಿಂಬೆಹಣ್ಣು. ಇಷ್ಟು ಬೇಡ. ಮಾಡ್ತಾ ಇರೋದು ಇವಳು, ಆದರೆ ಹೇಳ್ಕೊಡ್ತಾ ಇರೋದು ನಾನು. ತಿಂತಿದ್ರೆ ಹಾಕ್ಬೇಕೇನೋ ನಿಂಬೆಹಣ್ಣು ನೆನ್ಪಿತ್ತು, ಅಲ್ಲಿ ಇಟ್ಟಿದ್ದೆ ಅರ್ಧ ಹೊಸ ತಂದ್ಬಿಟ್ಟಿದ್ದೀನಿ. ಹೆಸರು ಬಿಂಗೋ. 50 ರೂಪಾಯಿ, ನಾನು 100 ರೂಪಾಯಿ ಅಂದ್ಬಿಟ್ಟೆ. ಲೇಸು. ಹೊಸ ಬಾಯಿ ಚಪ್ಪರಿಸ್ಕೊಂಡು ಆ ಬಾಟ್ಲಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಸ್ನ್ಯಾಕ್ಸ್ ಅಂತೆ. ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನನ್ನ ಮಕ್ಕಳು ನೋಡೋರಂತೆ. ಅದು ಪುಡಿ ಮಾಡಂಗಿಲ್ಲ ಚಿಪ್ಸ್ನ? ಇಲ್ಲ. ಹಾಕು. ಚೆನ್ನಾಗೈತೆ ಕಣೆ. ಅವ್ಳು ತಿನ್ಸೋಕೆ ಮುಂಚೆ ಅವಳೇ ಮೇಯ್ಕೊಬಿಟ್ಲು. ಅವ್ಳು ತಡೆಯೋಕ್ಕಾಗಿಲ್ಲ. ಚೆನ್ನಾಗಿದೆ. ಅದು ನಿಂಬೆಹಣ್ಣು ಹಾಕಿರೋದಕ್ಕೆ ಇನ್ನೂ ಚೆನ್ನಾಗಿದೆ. ನಿಂಬೆಹಣ್ಣು ಹಾಕ್ಬೇಕು. ಇಸ್ಕೊಳ್ಳ ಬಾಯಿಗೆ ಕೈಗೆ ಕೊಟ್ಟು ತಿಂತಾನೆ ಅವ್ನಿಗೆ ಹೆಂಗೆ ಬೇಕು ಹಂಗೆ. ಚೆನ್ನಾಗೈತೆ, ಕರೆಕ್ಟಾಗೈತೆ. ಉಪ್ಪು ಜಾಸ್ತಿ ಆಗಿಲ್ಲ, ಖಾರನೂ ಜಾಸ್ತಿ ಆಗಿಲ್ಲ, ಯಾವುದು ಜಾಸ್ತಿ ಆಗಿಲ್ಲ. ನಾನು ರೆಸಿಪಿ ಕಲ್ತ್ಬಿಟ್ಟಿದ್ದೀನಿ. ಕೈಗೆ ಕೊಡೋರು ಹೆಂಗೆ ಬೇಕಾಗಿ ತಿಂತವೆ. ನೆಕ್ಸ್ಟ್ ನಾನು ಇವರೆಲ್ಲ ತಿಂದು ಚೆನ್ನಾಗೈತೆ ಅಂದ್ಮೇಲೆ ತಿಂತಾ ಇದ್ದೀನಿ. ನಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದಾನೆ. ನಮ್ಮ ಮೇಲೆ ಪ್ರಯೋಗ ಮಾಡ್ಬಿಟ್ಟು ತಿಂತಾರದು ಗೈಸ್ ಅವಳು. ಚೆನ್ನಾಗಿದ್ದಾರೆ, ಟ್ರೈ ಮಾಡಿ. ಸಿಂಪಲ್ ಆಗಿರೋ ಸಾಮಗ್ರಿಗಳು, ಈಸಿಯಾಗಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಉಪ್ಪು, ಖಾರದ ಪುಡಿ, ಖಾರ ಈಗ ನೋಡಕ್ಕೆ ಅವರು ಟ್ರೈ ಮಾಡ್ತಾರೆ. ಮನೆಗೆ ಹೋಗ್ಬಿಟ್ಟೀಗ ಅವ್ನು ಹೇಳ್ದವತ್ತು ಮಾಡ್ತೀನಿ ಅಂತ ನಾನು ಬೈದೆ. ಚೆನ್ನಾಗೈತೆ, ಅವ್ರವರೇ ತಿನ್ನಿ ಅಷ್ಟೇ. ಚೆನ್ನಾಗೈತೆ. ನೀವು ಮಾಡಿದ ನಿಂಗೆ ಇಷ್ಟ ಆಯ್ತಾ? ನಾನು ರೆಸಿಪಿ ಯಾವುದು ಕೆಟ್ಟಾಗಿರಲ್ಲ, ತಿನ್ನೋ ಥರ ಇರುತ್ತೆ. ಯಾಕೂ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿ ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡಿದ್ರೆ ಸಾಕು. ಹೌದು, ಜಾಸ್ತಿ ಮಾಡೋ ಮತ್ತೆ ವೇಸ್ಟ್ ಆಗ್ಬಿಟ್ರೆ ಆಮೇಲೆ ಚೆನ್ನಾಗಿತ್ತು ಬಿಡಿ. ಜಾಸ್ತಿ ತಿನ್ಬೇಡ ನೀನು. ಮಾಡಲ ಸಾಕು. ಈ ಉಗುರು ಬಣ್ಣ ನಂಗೆ ತುಂಬ ಇಷ್ಟ ಆಯಿತು, ಆದರೆ ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ.
ತೋರ್ಸವ ಟಾಪು ಎಲ್ಲ ಬುಕ್ ಮಾಡ್ಕೊಂಡು ತಗೊಂಡಿದ್ಯಾ? ಇಲ್ಲ, ಇದು ಬುಕ್ ಮಾಡಿಲ್ಲ, ತಗೊಂಡಿರೋದು ಎಲ್ಲಿ ಚೆನ್ನಾಯ್ತದ? ಜಯನಗರದಲ್ಲಿ. ಈ ಯಾವಾಗ ಹೋಗಿದ್ದೆ ಜಯನಗರಕ್ಕೆ? ನಾನು ದಸರಾದಲ್ಲಿ ಹೋಗಿದ್ದೆ. ಒಬ್ಳೆಯಾ? ಒಬ್ಳೆ ಹೋಗಿದ್ದೆ. ಅವಾಗ ನನ್ನ ಜೊತೆ ಯಾವ ಫ್ರೆಂಡ್ ಇರಲಿಲ್ಲ. ಹಾಂ, ನಂಗೆ ಬೇಡ ಅಮ್ಮ, ಡಿಸ್ಟರ್ಬ್ ಮಾಡಬೇಡ. ಅಲ್ಲ ನಂಗೆ ನೀನು ಹೇಳ, ನೀನು ಅದು ಯಾವಾಗ ಹೋಗಿದ್ದೆ ತಗೊಬರಕ್ಕೆ? ದಸರಾದಲ್ಲಿ. ಯಾವಾಗ? ಹೋದ ವರ್ಷ? ಈ ವರ್ಷ. ಈಗ ಮೊನ್ನೆ ವರ್ಷ? ಮೊನ್ನೆ ವರ್ಷ. ಇದು ಆನ್ಲೈನಲ್ಲಿ ತಗೊಂಡಿದ್ದು, ಹಾಕೊಂಡೆ ಎಲ್ಲ ಒನ್ ಟೈಮ್. ಅದು ಎಲ್ಲಿಗೆ? ಕುತ್ತಿಗೆ ಹಾಕೊಳ್ಳೋದಾ? ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಹೆಬ್ಬುಡಿ ತಗೊಂಡಿತ್ತು? ಹೆಬ್ಬುಡಿ ತಗೊಂಡಿದ್ದೆ. ಹಾಂ, ನಾನು ನೋಡಿದೆ. ನಾನು ಬ್ಲ್ಯಾಕ್ ಡ್ರೆಸ್ ಒಂದು ತಗೊಂಡಿದ್ದೆ. ಆ ಬ್ಲ್ಯಾಕ್ ಡ್ರೆಸ್ಗೆ ಇದು ಹಾಕಿದ್ದೆ, ಸೂಪರ್ ಆಗಿ ಕಾಣ್ತಾ ಇತ್ತು. ಆ ಫೋಟೋ ಹೇರ್ ಬ್ಯಾಂಡ್ ಇದು. ಫೋಟೋ ಕಳಿಸ್ತಾವೆಲ್ಲ ಹಾಕ್ತೀನಿ. ಫೋಟೋ ಇದೆ, ಚೆನ್ನಾಗಿದೆ. ಹೇರ್ ಬ್ಯಾಂಡ್ ಇದು ಚೆನ್ನಾಗೈತೆ, ಇದು ರಿಚ್ ಆಗಿ. ಇವೆರಡು ಸೇರಿ 400 ರೂಪಾಯಿ, ಅಲ್ಲ 800 ರೂಪಾಯಿ. ಪರವಾಗಿಲ್ಲ. ಇದು ಕೋಟಿಂಗ್ ಚೆನ್ನಾಗಿದೆ ಕಣೆ, ಇದು ಮ್ಯಾಟ್ ಫಿನಿಶಿಂಗು ಚೆನ್ನಾಗಿದೆ. ಇದು ಕ್ವಾಲಿಟಿ ಇದೆ, ಇದಕ್ಕಿಂತ ಇದೇ ರೈಟ್ ಜಾಸ್ತಿ ಆಯ್ತು. ಚೆನ್ನಾಗಿದೆ. ಇದು ಕಮ್ಮಿ ಇದೆ. ಹಿಂಗೆ ಇರಬೇಕು. ನಾವು ತಗೊಂಡ್ರೆ ಹೆಂಗೈತೆ ಗೊತ್ತಾ, ಒಂಥರ ಇದು ಹೆಂಗ್ ಬೇಕಾದ್ರೆ ಹಾಕೋಬಹುದು. ನಮ್ದು ರಿಂಗೇ ಹೋಯ್ತದು, ಅದು ಹಾಕೊಳಕ್ ಅಷ್ಟು ಬೇಗ ಬರಲ್ಲ. ಇದಾದ್ರೆ ಕೊಂಡಿ ಪಟ್ಟ ಅಂತ ಸಿಗಿಸ್ಬೋದು. ನಾವು ತಗೊಂಡಿರೋದು ಚೆನ್ನಾಗೈತೆ, ಅದ್ರ ಬೇಗ ಸಡನ್ನಾಗಿ ಹಾಕೊಳಕ್ ಬರೋದಿಲ್ಲ. ಅರ್ಜೆಂಟ್ಗೆ ಹಾಕ್ಬೇಕಂದ್ರೆ ಆಗಲ್ಲ. ಇದು ಚೆನ್ನಾಗೈತೆ, ಪರವಾಗಿಲ್ಲ. ಇದು 400 ರೂಪಾಯಿ. ನಾನು 4ನೇದು ವರ್ಷ, 4ನೇದು ಅವಾಗ ತಗೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಚೆನ್ನಾಗಿತ್ತು. ಇದಲ್ಲ ಅನ್ಸುತ್ತೆ, ಇದು ಒನ್ ಟೈಮ್ ಯಾವ್ದೋ ಒಂದ್ಸರಿ ಹಾಕೊಂಡಿದ್ದಲ್ಲ. ಇದು ಅದಾ? ಆನ್ಲೈನಲ್ಲಿ ತಗೊಂಡು, ಅದೊಂಥರ ಶೇಪ್ ಇತ್ತು. ಆನ್ಲೈನಲ್ಲಿ ತಗೊಂಡಿದ್ದು. ಇನ್ನೊಂದು ತಗೊಂಡಿದ್ದೀನಿ. ಇದು ಇದೆ. ಇದು ಚೆನ್ನಾಗಿದೆ. ಫಸ್ಟ್ನೇ ದಸರಾ ಅಂತಲ್ಲ, ದಸರಾ ತಗೋತೀಯ ನೀನು? ದಸರಾ ಏನಿಲ್ಲ, ಆದ್ರೆ ಯಾವಾಗ ತಗೊಂಡೆ ಅಂದ್ರೆ ನಾನೊಂದು ಬ್ಲೂ ಕಲರ್ ಸೀರೆ ಹಾಕಿದ್ದೀನಲ್ಲೇ, ಅದಕ್ಕೆ ತಗೊಂಡೆ. ಅದ್ರಲ್ಲಿ ಫಸ್ಟ್ ತಗೊಂಡೆ. ಚೆನ್ನಾಗಿತ್ತು ಬಿಡೋದು. ಇದು ಚೆನ್ನಾಗಿತ್ತು. ಇದು ಅದಕ್ಕೆ ಸೆಟ್. ಇದು ಸೆಟ್ ತಾನೇ? ಸೆಟ್. ಲಾಂಗ್ ಲಾಸ್ಟಿಂಗ್. ಅಂದ್ರೆ ಇದನ್ನ ನಮ್ ಬಾವಾರ್ ಮನೆ ಫಂಕ್ಷನ್ಗೆ ಹೋಗ್ತಿದ್ದಲ್ಲ, ಗುರುಪ್ರವೇಶಕ್ಕೆ, ಅವಾಗ ತಗೊಂಡಿದ್ದೆ. ಹಾಕೋತೀನಿ, ಯಾವಾಗ್ಲೂ ಹಾಕಲ್ಲ. ಚೆನ್ನಾಗಿದೆ, ಸಿಂಪಲ್ ಆಗಿ. ಅದು ಅಷ್ಟೆಲ್ಲ ತೋರಿಸಿದ್ವಲ್ಲ ಜಾತ್ರೆಗಳು, ಅದಕ್ಕಿಂತ ಇಂಥವೇ ಚೆನ್ನಾಗಿರೋದಲ್ವಾ, ಸಿಂಪಲ್ ಆಗಿ. ಇದು ಚೆನ್ನಾಗಿದೆ. ನಾನು ರೇಖಾ ಹೋಗಿದ್ವಿ, ಅವಾಗ ತಗೊಂಡಿದ್ದು. ಚೆನ್ನಾಗಿದೆ. ಇದು ನಂಗೆ ಸ್ವಲ್ಪ ಪ್ರಾಣಿ ಪಕ್ಷಿ ಚಿಟ್ಟೆ ಆ ಥರದ್ದು ಇಷ್ಟ ಆಗುತ್ತೆ, ಅದಕ್ಕೆ ಇದನ್ನು ಆ ಥರನೇ ತಗೊಂಡಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಬಟರ್ಫ್ಲೈ ತರ. ನಾನೇನು ಅಂದ್ರೆ ರೆಡಿ ಆಗ್ತೀನಿ, ರೆಡಿ ಆದ್ಮೇಲೆ ಟೈಮ್ ಸಾಲಲ್ಲ ಅಂತ ಏನು ಹಾಕೊಳ್ಳಲ್ಲ, ಹಾಕೋಬೇಕು. ನಂಗೆ ಏನಾಗುತ್ತೆ ಅಂದ್ರೆ ನನ್ ಕತ್ತು ಸ್ವಲ್ಪ ಚಿಕ್ಕದಿದೆ, ನಾನು ಏನ್ ಹಾಕಿದ್ರು ಗ್ರ್ಯಾಂಡ್ ಕಾಣಿಸ್ತೀನಿ. ಅವಾಗೆಲ್ಲ ನನ್ನ ಮೇಲೆ ಎಲ್ಲಾರು ಅಟ್ರಾಕ್ಷನ್ ನನ್ನ ಮೇಲೆ ಇರುತ್ತೆ. ಆಯ್ತು, ಅದ್ರ ತಗೊಂಡಾಗ ನನಗೂ ತಗೊಂಡ್ ಹಿಂಸೆ ಮಾಡಿದ್ರೆ ನಾನು ತಗೊಳ್ಳಿಲ್ಲ. ಹಾಕಲ್ಲ ಅಂತ ಹೇಳಿದ್ಲು, ಅದಕ್ಕೆ ನಾನು ತಗೊಂಡೆ. ಇಲ್ಲಿ ಚೆನ್ನಾಗಿ ಕಾಣ್ತೈತೆ. ನಿನ್ ಮೊಬೈಲಲ್ಲಿ ಕಾಣಿಸುತ್ತೆ. ಇದು ಓಲೆ, ಅದು ಚೆನ್ನಾಗೈತೆ, ಸಿಂಪಲ್ ಆಗಿ ತಗೊಂಡ್ ಮಾಡಿಕೊಂಡಿದ್ಯಪ್ಪ. ಹಾಕೊಳ್ಳೋದೇ ಇಲ್ಲ. ಹಾಕೋತೀನಿ. ಇದು ನಾವು ತಗೊಂಡಿದ್ವಿ ಗೋಡಿಯಲ್ಲಿ, ಆದ್ರೆ ಹಾಕಿಲ್ಲ. ನನ್ಗೆ ಇಷ್ಟ ಆಯ್ತು ಪಟ್ಟಂತ. ಪಾಪ ಅವಳೆ ತಗೊಂಡಿದ್ಲು, ನಮ್ಮ ಮನೇಲಿ ಐತೆ, ಇನ್ನ ಹಾಕೇ ಇಲ್ಲ. ನನ್ನ ಮಗ್ಳಿಗೆ ಹಾಕಿದೀನಿ. ಇದನ್ನು ಅಷ್ಟೇ, ಹಿಂದಿಯವ್ರದ್ದೇನಿಲ್ಲ, ನಮ್ದೇ. ಇವಳು ಒಬ್ಳಿಗೆ ಮಾತಾಡ್ತಾಳೆ. ತೋರಿಸ್ತೀನಿ ಬಳೆ. ಪೂಜಾ ಕೊಟ್ಟಿರೋದು ಇದು ಚೆನ್ನಾಗೈತೆ. ಇದು ಎಲ್ಲರಿಗೂ ಕೊಟ್ಟವಳೆ ಈ ತರದ್ದಾ? ಚೆನ್ನಾಗೈತೆ. ಇದು ನಾನು ನನ್ನ ಪಕ್ಕದ ಮನೆ ಫ್ರೆಂಡ್ ಹೋಗಿದ್ವಿ, ಅವಳು ಓಪನ್ ಮಾಡೋದು. ಇದು ಹಿಂಗೆ ಓಪನ್ ಮಾಡೋದು. ಚೆನ್ನಾಗೈತೆ. ಡ್ರೆಸ್ಗೆ ಟಾಪ್ ಎಲ್ಲ ಹಾಕೋತೀವಲ್ಲ, ಲೆಗಿನ್ಸ್ ಟಾಪ್ಗೆ ಎಲ್ಲ ಚೆನ್ನಾಗಿ ಕಾಣ್ತದೆ. ಇದು ಅವ್ಳ ಫ್ರೆಂಡ್ ಕೊಡಿಸ್ತಿರೋದು. ಪೂಜೆ ತಾನೇ ಕೊಡಿಸ್ತಿರೋದು. ಯಾವುದು? ಅದು ಇದು ಇದಾ? ಇದು ನಾನೇ ತಗೊಂಡಿರೋದು. ಅದನ್ನು ತೋರಿಸಿ ಅಷ್ಟೇ. ಯಾವ ಬುಕ್ ಮಾಡಿತ್ತಾನೆ? ಮತ್ತೆ ಇದು ಅದೇ ಇದು ಅದು ಹೇಳ್ಬಾರ್ದು, ನೆಟ್ಗೆ ಹೇಳ್ಬೇಕು. ಇದು ಅದು ಅಷ್ಟೇ. ಇದು ಎಲ್ಲೆಲ್ಲ ಹಾಕ್ಬೇಕಂತ ಹೇಳ್ಬೇಕು. ಫಸ್ಟ್ ನೀನು ತಗೊಂಡ್ರದ್ ನೀನು ಯೂಸ್ ಮಾಡೋದು ನಿನಗೆ ಗೊತ್ತಿರಬೇಕು. ಬಂಗಾರಿ ಎಲ್ಲ ಸೀರೆ ಮ್ಯಾಚಿಂಗ್ಗಳು ಇಂಥವೇ ಎತ್ಕೊಂಡಿದ್ದಾವ. ತೋರಿ ನಾನು ಒಂದು ಬಂಡಲ್ ಎತ್ಕೊಂಡು ಹೋಗಿದೆ ಅವತ್ತು. ಇಷ್ಟ ಆಯ್ತು ಎಲ್ಲರಿಗೂ. ಮತ್ತೆ ಇದು ಎಲ್ಲೋ ಚೆನ್ನಾಗಿದೆ, ರೈನ್ಬೋ. ತುಂಬಾ ಡಿಫ್ರೆಂಟ್ ಆಗಿರ್ಬೇಕು. ಅವು ತೋರಿಸು. ತುಂಬಾ ಇದು ಚೆನ್ನಾಗೈತೆ. ಹಿಂಗೆ ಹಾಕೊಳ್ಳೋದು.
ಹಾಕೊಳ್ಳೋದು. ನನಗೆ ಇವು ಹಾಕೊಂಡ್ರೆ ಆಗಲ್ಲ, ಕಡಿತವೆ. ಏನು ಅಮ್ಮಮ್ಮ ಅಂದರೆ 1 hour. ಇಲ್ಲಿ ಇದು ನೋಡಿ ಗೈಸ್, ಕಾಲ್ ಚೈನು ತುಂಬ ದೊಡ್ಡದು. ಇವಾಗ ಯಾರು ಹಾಕೋತಾರೆ ಇವಾಗ? ತುಂಬ ಇವಾಗೆಲ್ಲ ಚಿಕ್ಕದಾಗಿ ಹಾಕೊಳ್ಳೋದು. ಅದನ್ನ ಮನೆಯೊಳಗೆ ಕಾಂಚಿಪುರ ಅನ್ಸುತ್ತೆ. ತುಂಬ ದಿನ ಆಯಿತು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಈ ಕಲರ್ ತಗೊಂಡು ಹೋಗ್ಕೋಬೇಕು. ತೋರಿಸ್ತೀನಿ. ಯಾರ ಹಂಗೆ ತೋರಿಸ್ಬೇಕು ನೀನು. ಇದು ಚೆನ್ನಾಗಿ ಫೋಟೋದಿಂದ ನೀನು ಸೆಟ್ ಮಾಡಿರೋ ಚೆನ್ನಾಗಿ. ಇದರಲ್ಲಿ ಎಲ್ಲಕ್ಕಿಂತ ಚೆನ್ನಾಗಿ ಕಾಣಿಸ್ತದೆ. ಅದು ಗೊತ್ತಾ? ಡ್ರೆಸ್, ಅದೇ ಜೀನ್ಸ್ ಡ್ರೆಸ್ದು. ಡ್ರೆಸ್ ಅದೊಂದೇ. ಯಾಕಂದ್ರೆ ಅದು ಏನೋ ಮಿಸ್ ಆಗಿ ತೆಗ್ದಿರೋ ಥರ ಐತೆ. ಇದೆಲ್ಲ ಫೋರ್ಸ್ ಕೊಟ್ಟು ತೆಗ್ದಿರೋ ಥರ. ನಾನೇ ಪೋಸ್ ಕೊಡ್ತೆ. ಯಾವುದು ಯಾರು ಹಾಕೊಡುತ್ತೆ. ಎಲ್ಲ ಚೆನ್ನಾಗಿದ್ದಾವೆ. ಯಾರು ಫೋಟೋ ಲುಕ್ ಸೂಪರ್ ಆಗಿ ಕೊಡ್ತೀಯ ಬಿಡವ. ಇದು ಆಂಟಿ ನೀವೆಲ್ಲ ಇದೊಂದು ಮಿಸ್ ಆಗಿತ್ತು, ಹಂಗೆ ತೋರ್ಸೋದು ಬೇಡ ಅಂದ್ಬಿಟ್ಟು ಹಾಕೊಂಡೆ ತೋರಿಸ್ತಾ ಇದ್ದೀನಿ. ಫೋಕಸ್ ಆಯ್ತಾ? ಫೋಕಸ್ ಆಯ್ತಾ? ಸ್ಕ್ರೀನ್ ಟೆಸ್ಟ್ ಮಾಡು. ಹಾಂ, ಚೆನ್ನಾಗಿ ಕಾಣಿಸ್ತೈತಾ? ಅದೇ ಇದು ಅದೇ ಇಳಕಲ್ ಸೀರೆಗೆ ಮ್ಯಾಚ್ ಆಗೋದು ಮೋಸ್ಟ್ಲಿ ಇದೆಲ್ಲ. ಏನು ಮಾಮೂಲಿ ಸಿಂಪಲ್ ಸೀರೆ ಹಾಕೊಳ್ಳೋದು. ಜಗಲ ಹೆಂಗ್ ಅಂತ ಬರಲ್ಲ. ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗ್ರೀನ್ ಪೇಪರ್ ನಾನು ನಿನ್ನ ಥರ ಚುಚ್ಕೊಂಡು ಹಿಂಗೆ ಹಾಕೊಳ್ಳೋದು. ಇವಾಗ ನಾವು ಅಡಿಯೇ ಟೈಮ್ ಆಯ್ತು, ನಡಿ ಅಮ್ಮ ನಡ್ಕೊಳಬೇಕು ಇವಾಗ. ಬಾಯ್ ಬಾಯ್ ಬಾಯ್ಲೆ. ಏನೋ ನೀನು ಒಬ್ಬನೇ ಬರ್ತೀಯ? ಬಾಯ್ ಬಾಯ್. ಆಫ್ ಮಾಡಮ್ಮ, ಏನ ರೋಡಲ್ಲೆಲ್ಲ ಹಿಡಿಸ್ಕೊಂಡು ಮತ್ತೆ ಗೊತ್ತಾಗ್ಬಿಡ್ದ. ಹಾಂ ಬಾಯ್. ಇಲ್ಲಿ 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 ಕಾಣಿಸ್ತಾವಳೆ, ಅಲ್ಲಿ ಕಾಣಿಸ್ತಾವಳೆ, ಅಲ್ಲಿ ನಿಂತಿ ಅಲ್ಲಿ. ಬಾಯ್. ಇವಾಗ ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತೀವಿ, ಏನು ಹತ್ರನೇ, ಮನೆ ಹತ್ರನೇ. ನೋಡಿ ಗಾಯ್ಸ್, ಇರೋ ತನಕ ಚೆನ್ನಾಗಿರ್ಬೇಕಷ್ಟೇ. ಸತ್ಮೇಲೆ ಯಾರು ಏನೂ ಹೊತ್ಕೊಂಡು ಹೋಗಲ್ಲ. ಇರೋ ತನಕ ಜಾಲಿ, ಸತ್ಮೇಲೆ ಖಾಲಿ. ನಮ್ಗೆ ಇಲ್ಲಿಂದ ಹೋದರೆ ತುಂಬ ಹತ್ರ ಆಗುತ್ತೆ. ಒಂದು 6 ನಿಮಿಷ 7 ನಿಮಿಷದಲ್ಲಿ ಮನೆಗೆ ಹೋಗ್ಬಿಡ್ತೀವಿ. 10 ನಿಮಿಷ ಆಗುತ್ತಾ? ಇಲ್ಲ, ನಡೆದ್ರ ಮೇಲೆ ಡಿಪೆಂಡು. ಬೇಗ ಬೇಗ ಹೋಗ್ಬೇಕಷ್ಟೇ. ಸ್ಕೂಲಿಂದ ನಡ್ಕೊಂಡ್ರೆ 15 ನಿಮಿಷ. ಲೆಕ್ಕ ನಾವು ಅವಾಗ ಬರ್ತೀವಲ್ಲ ಗೈಸ್, ಇಲ್ಲಿಗೆ ಅವಾಗ ದಿವಾಗ್ಲೇ ಕಡೆ ಕೆಲಸ ಐತೆ. ಯೂನಿಫಾರ್ಮ್ ಬಿಡಿಸ್ಕೊಬರ್ಬೇಕು. ಇಲ್ಲೆಲ್ಲ ರೋಡೆಲ್ಲ ಮೋಸ್ಟ್ಲಿ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಿ ಒಂದು ದೇವಸ್ಥಾನ, ಶನೇಶ್ವರ ದೇವಸ್ಥಾನ. ಇವು ಮಾಡಿ ಹೊಲ್ದು ಇಟ್ಟಿರೋದಾ? ಬೇಕಿದ್ರೆ ನಮ್ಮ ಸೈಜಿಗೆ ಸ್ಟಿಚ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿದೆ. ಇದು ನೋಡಿ ಕೃಷ್ಣ, ಇದು ನೋಡಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ರಾಧೆ ಕೃಷ್ಣ ಈಗ ಅದೇ ಟ್ರೆಂಡು, ಡೀಪ್ ಇರಲ್ಲ. ಅದಕ್ಕೂ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು ಪ್ಲೈನ್ ಸಾರಿಗೆ. ಇವಾಗ ಗೈಸ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲಲ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದಮ್ ಬಿರಿಯಾನಿ. ಗೈಸ್ ನಾವಿವಾಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಮತ್ತು ಫ್ರೆಂಡು. ಏನೋ ಗೊತ್ತಿಲ್ಲ, ಬಿರಿಯಾನಿ ತಿನ್ಬೇಕು ಅನ್ನಿಸ್ತು. ಹಾಗೆ ಸಂಡೇ ಬೇರೆ ಅಲ್ಲ, ಸರಿ ಬಿಡಾಯ್ತು ಅಂದ್ಬಿಟ್ಟು ಇಬ್ಬರು ಮಾತಾಡಿಕೊಂಡು
ಬಿರಿಯಾನಿ ತಿನ್ಕೊಂಡು ಮತ್ತು ಕಬಾಬ್ ಎಲ್ಲ ತಿನ್ಕೊಂಡು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಚೆನ್ನಾಗಿ ಹೊಟ್ಟೆ ಬಿರಿಯಾನಿ ತಿನ್ಕೊಂಡು ಅವಳೇ ಎಲ್ಲ ಕೊಡಿಸಿದ್ಲು ಪಾಪ. ಚೆನ್ನಾಗಿ ತಿನ್ಕೊಂಡು ರೌಂಡ್ ಹಾಕ್ಕೊಂಡು ಸೀದಾ ಹಾಗೆ ಬರುವಾಗ ಅವಳು ಒಂದು ಐಸ್ ಕ್ರೀಮು ಕೂಡ ಕೊಡಿಸ್ತಾಳೆ. ಬಿರಿಯಾನಿ ಚೆನ್ನಾಗಿತ್ತು, ಆದರೆ ಬರೀ ಬಿರಿಯಾನಿ ಮಾತ್ರ ಇತ್ತು. ಬಿರಿಯಾನಿ ಕಬಾಬು ಕುಷ್ಕ ಆ ಥರ ಇತ್ತು. ಸೊ ಬರುವಾಗ ಹಂಗೆ ನಾವು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ ಮನೆ ಹತ್ರ ಮಾತಾಡಿಕೊಂಡು. ನೋಡಿ ಗಾಯ್ಸ್, ಇವತ್ತಿನ ಸಂಡೇ ಹೀಗಿತ್ತು. ಸಾಕು ಬೋರ್ಡಿಂದ ಕರ್ಕೊಂಡ್ರೆ ಮಾತಾಡ್ಕೊಂಡು ಗೊತ್ತಾಗಿಲ್ಲ, ಬೋರ್ಡಿಂದ ನಡ್ಸ್ಕೊಂಡು ಬಂದಿದ್ದೀನಿ ಮಡಿಯಲ್ಲ ಅದು ಗೊತ್ತಾಗಿಲ್ಲ, ಏನು ನೋವಾಗಿಲ್ಲ. ಮಾತಾಡ್ಕೊಂಡು ಎಲ್ಲಿ ಹೆಬ್ಬೋಡಿಯಿಂದ ಬೊಮ್ಮಸಂದ್ರವರೆಗೂ ನಡ್ಕೊಂಡು, ಅದು ಸ್ಲೋ ಮೋಷನ್ ಫಾಸ್ಟಾಗಿ ಬಂದಿಲ್ಲ. ಮಟನ್ ಬರೀ 80 ರೂಪಾಯಿ ಅಲ್ವಾ? 80 160 200 ರೂಪಾಯಿ ಮುಗಿಯೋದು ಬಂಗ. ಸರಿ ಗೈಸ್, ಬಾಯ್. ಇವತ್ತಿನ ಸಂಡೆ ಹೀಗಿತ್ತು, ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಟಿವಿ ಹಾಯ್ ಗಾಯ್ಸ್, ನಮ್ಮ ಪುಸಿ ಕ್ಯಾಟ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಗುಳು ಆಯ್ತದೆ. ಎದ್ದು ಬಿಡ್ತು ಪುಸಿ. ಎಲ್ಪ ಚಂದಿದ್ದೀರಿ ನೀವು? ಹಾಂ, ಎಲ್ಪ ಚಳೋದಿಲ್ಲ. ಇದೇ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ನಮ್ಮ ಪುಸಿನ. ಫಸ್ಟ್ ಪುಸಿ ನಾಯಿ ತಿನ್ಕೊಂಡು ಹೋಯ್ತು. ಎರಡನೇ ಪುಸಿ ಇಲ್ಲೇ ಐತೆ. ಅದು ಈ ಚಿಕ್ಕ ಮರಿ, ಅದು ಕೆಳಗೆ ಹೋದ್ರೆ ನಾಯಿ ತಿನ್ಕೋತದೆ. ಆಮೇಲೆ ನಮ್ಮ ಲಚ್ಚಿ ಹೋಯ್ತು, ಪುಸಿ ಹೋಯ್ತು, ಸಣ್ಣ ಪುಸಿ ಬಂದವಳೆ. ಚಿಕ್ಕದ್ರಿಂದ ದೊಡ್ಡದು ಮಾಡ್ತೀವಿ, ದೊಡ್ಡದಾದ್ಮೇಲೆ ಕೆಳಗೆ ಹೋಯ್ತದೆ, ನಾಯಿ ತಿನ್ಕೋತದೆ. ನಾವೇನು ಮಾಡೋದು? ಕಷ್ಟಪಟ್ಟು ಪೆಡಿಗ್ರಿ, ಹಾಲು ಎಲ್ಲ ಗಟ್ಟಿ ಹಾಲು ಪೆಡಿಗ್ರಿ ಎಲ್ಲ ಹಾಕಿ ಸಾಕ್ತೀವಿ. ಮುಂಡೆದು ಇಲ್ಲಿರ್ಬೇಕು ತಾನೆ. ಫೋನ್ ನೋಡ್ತದೆ, ನಾವು ನೋಡಿದ್ರೆ ಅದು ಫೋನ್ ನೋಡ್ತದೆ. ಸುಮ್ಮನೆ ಅಂತ ಇದೆ. ಏಯ್ ಇವಾಗ ಆಚೆಗೆ ಹೋಯ್ತು ಖುಷಿ. ಬಾ ಸೆಕೆಂಡ್ ನೋಡಿ, ಹಿಂಗೆ ಸೆಕೆಂಡ್ ಕೊಡು. ಹಿಂಗೆ ಸೆಕೆಂಡ್ ಎಲ್ಲ ಪರ್ಚಕ್ ಬರೋದು. ಅಯ್ಯೋ ಸೆಕೆಂಡ್ ಕಚ್ಚು ಬಿಟ್ರೆ ಹಿಂಗೆ ಹಿಡ್ಕೊಂಡ್ಬಿಟ್ಟು ಎತ್ತು. ಹಂಗೆ ಹಂಗೆ ಆಗಲೇ ಎತ್ತದು. ಹಂಗಲ್ಲ ಕಣು, ಅಲ್ಲಲ್ಲ ಕಣು, ನೋವು ಆಗ್ತಿದೆ. ಅಲ್ಲಲ್ಲ, ಹಿಡ್ಕೊ ಇಲ್ಲಿ, ನಾನು ಎತ್ತ. ಸೆಕೆಂಡ್ ಮಾಡಿಲಿ. ಬಾಯ್ ಪುಸಿ ಬಾಯ್. ಸೆಕೆಂಡ್ ಕೊಡ್ಮಾ. ಏ ಪುಸಿ, ಏ ಬುಡೆ ಸುಮ್ನಿರೆ. ನೀವು ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಕಮೆಂಟ್, ಶೇರ್. ಇನ್ನೊಂದು 46 ಜನ ಮಾಡ್ಕೊಂಡ್ರೆ ರೀಚ್ ಆಗುತ್ತೆ. ಆವಾಗ ಒಂದು ಕೇಕ್ 46 ಜನ. 1K ಗಾಯ್ಸ್. ಓಕೆ ಗಾಯ್ಸ್.